ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು UCMS ಅಲ್ಲಿ ಪಾಸ್ವರ್ಡ್ ಚೇಂಜ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ. ಭಾಳಷ್ಟು ಜನ ಸ್ಟೂಡೆಂಟ್ಸು ಮೆಸೇಜ್ ಮಾಡ್ತಾಯಿದ್ರು, ಸರ್ ನಾವು ಯಾವ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು. ಅವ್ರಿಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು, ಸರ್ ನಾವು ಫೋನ್ ನಂಬರು UCMSಗೆ ಯಾವ್ದು ಲಿಂಕ್ ಆಗಿದೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೂ ಈ ವಿಡಿಯೋದಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟೊಂದು ಜನಕ್ಕೆ ಡೌಟ್ ಇತ್ತು, ಸರ್ ನಾವು ಯಾವ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡೋದು, ಮತ್ತು ಆ ಪಾಸ್ವರ್ಡ್ ಚೇಂಜ್ ಮಾಡಬೇಕಾದ್ರೆ ಅದು ತಗೊತಾ ಇಲ್ಲ, ಅದು ಪ್ರಾಬ್ಲಮ್ ಇದೆ ಅಂತ ಕೇಳ್ತಿದ್ರು. ಅದನ್ನ ಕರೆಕ್ಟಾಗಿ ಯಾವ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಫಸ್ಟು UCMS ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. UCMS ಪೋರ್ಟಲ್ನ ಓಪನ್ ಮಾಡ್ಕೊಂಡ ನಂತರ ನೀವು ಅಲ್ಲಿ ಕೆಳಗಡೆ ತೋರಿಸೋ ಅಂತಹ ಫರ್ಗಾಟ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ. ಪಾಸ್ವರ್ಡ್ ರೀಸೆಟ್ ಅಂತ ತೋರಿಸುತ್ತೆ ನಿಮಗೆ. ಅದರಲ್ಲಿ ಫಸ್ಟು ನಿಮಗೆ 4 ತೋರಿಸ್ತಾ ಇರುತ್ತೆ. ಯೂಸರ್ ಟೈಪು, ಯೂಸರ್ ಡೀಟೇಲ್ಸು, ಪಾಸ್ವರ್ಡ್ ಎಂಟ್ರಿ ಮತ್ತು ಪಾಸ್ವರ್ಡ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು. ಪ್ರೊಫೈಲ್ ಯೂಸರ್ನ ನೀವು ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಬೇಕು. ಆರ್ ಯು ಇಂಡಿಯನ್ ಅಂತ ಕೇಳುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನಂತರ ನಿಮಗೆ ಕಾಲೇಜಿಂದ UCMS ನಂಬರ್ನ ಪ್ರೊವೈಡ್ ಮಾಡಿರ್ತಾರೆ. ಆ UCMS ನಂಬರ್ನ ಇಲ್ಲಿ ಎಂಟರ್ ಯೂಸರ್ ನೇಮ್ ಅನ್ನೋ ಜಾಗದಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನು ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡ್ತಾಯಿದ್ದೀನಿ ನೀವು ಅದೇ ರೀತಿಯಾಗಿ ಮಾಡಿ. ಯಾಕೆಂದರೆ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೂ ಅದನ್ನು ತಗೊಳೋದಿಲ್ಲ, ಪಾಸ್ವರ್ಡ್ಸು ಚೇಂಜ್ ಮಾಡೋದಾಗಲ್ಲ. ಸೊ ನಂತರ ಅಲ್ಲಿ ಯಾವ ರೀತಿ ಬಂದಿರುತ್ತೋ ಆ ರೀತಿ ಕ್ಯಾಪ್ಚನ ಫಿಲಪ್ ಮಾಡಿ. ಕ್ಯಾಪ್ಚನ ನೋಡ್ಕೊಂಡು ಫಿಲಪ್ ಮಾಡಿ. ನೀವು ತಪ್ಪು ಕ್ಯಾಪ್ಚನ ಹೊಡಿಯೋಕ್ಕೆ ಹೋಗಬೇಡಿ. ಎಕ್ಸಾಕ್ಟ್ ಏನಲ್ಲಿದೆ ಅದೇ ಹೊಡಿಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತು ಅದರಲ್ಲಿ ಪಾಸ್ವರ್ಡ್ ರೂಲ್ಸನ್ನ ತೋರಿಸ್ತಾ ಇರ್ತಾರೆ, ಯಾವ ರೀತಿ ಪಾಸ್ವರ್ಡ್ನ ಸೆಟ್ ಮಾಡಬೇಕು ಅಂತ ತೋರಿಸ್ತಾ ಇರ್ತಾರೆ. ನೀವು ಫಸ್ಟು ಪಾಸ್ವರ್ಡ್ನ ಸೆಟ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಏನಿದೆ ಅದನ್ನು ಫಸ್ಟ್ ಲೆಟರ್ ಕ್ಯಾಪಿಟಲಾಗಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಚಾನಲ್ ನೇಮ್ನ ತೊಗೊತಾ ಇದ್ದೀನಿ. ಫಸ್ಟ್ ಲೆಟರ್ ಕ್ಯಾಪಿಟಲ್ SPOOK ಮತ್ತು ನಾನು ಹ್ಯಾಶ್ನ ಯೂಸ್ ಮಾಡ್ತೀನಿ. ಮತ್ತು ಡಾಟ್ ಇಟ್ಬಿಟ್ಟು 1 2 3 4 ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಂತ ಹೊಡಿತೀನಿ. ನೋಡಿ, ನಮ್ಮ ಕ್ಯಾರೆಕ್ಟರ್ ಮಿನಿಮಮ್ 12 ಇರಬೇಕು, ಅಂದರೆ 12 ಲೆಟರ್ಸ್ ಇರಬೇಕು. ಲೆಟರ್ಸು ನಂಬರ್ಸ್ ಎಲ್ಲ ಇರಬೇಕು. ಸೊ 12 ಲೆಟರ್ಸ್ ಇದ್ದರೆ ಮಾತ್ರ ಇದು ತಗೊಳೋದು. ಅದಕ್ಕಾಗಿ ನೀವು ಫಸ್ಟು ನಿಮ್ಮ ಹೆಸರು ಇಲ್ಲಾಂದರೆ ನಿಮಗೆ ಬೇಕಾದ ಹೆಸರನ್ನ ಟೈಪ್ ಮಾಡಿಬಿಟ್ಟು ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಲಿ. ನಂತರ ನಿಮಗೆ ಯಾವ್ದಾರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಟ್ರೈ ಮಾಡಿ. ನಾನು ಹಾಕಿದ್ದೀನಿ ನೋಡಿ, ಅಲ್ಲಿ ನಮ್ಮ ಚಾನಲ್ ನೇಮ್ ಇದೆ, ನಂತರ ಹ್ಯಾಶ್ ಇದೆ, ಮತ್ತು ಡಾಟ್ ಹಾಕ್ಬಿಟ್ಟು 1 2 3 4 ಮತ್ತು ಇನ್ನೂ 2 ನಂಬರ್ ಹಾಕಬೇಕು. 12 ಡಿಜಿಟ್ಸ್ ಆಗೋ ರೀತಿಯಲ್ಲಿ. 12 ಡಿಜಿಟ್ಸ್ ಆಗಲಿಲ್ಲ ಅಂತಂದರೆ ನೀವು ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ಥರ ತೋರಿಸುತ್ತೆ, 12 ಡಿಜಿಟ್ಸ್ ಲಾಂಗ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಅದನ್ನು ನೀವು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಮತ್ತೆ ಇದೇ ನಂಬರು ಅಂತ ಅಲ್ಲ, ಯಾವುದಾದ್ರೂ ನಂಬರ್ ಆಗಿದ್ರೂ ಪರವಾಗಿಲ್ಲ. ನೀವು ನೋಡಿ, ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಟೈಪ್ ಮಾಡಿಕೊಂಡು ನೆಕ್ಸ್ಟು ಇದ್ಲು ಕೆಳಗಡೆನೂ ಟೈಪ್ ಮಾಡಿಕೊಂಡು ಸಬ್ಮಿಟ್ ಅಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ಗೆ OTP ಸೆಂಡ್ ಆಗುತ್ತೆ. ಆ OTP ನಂಬರ್ನ ತಗೊಂಡು ಇಲ್ಲಿಗೆ ಫಿಲಪ್ ಮಾಡ್ಕೊಳ್ಳಿ. ಆ OTP ಫಿಲಪ್ ಮಾಡ್ಕೊಳೋಕ್ಕೆ ಟೈಮ್ ಕೊಟ್ಟಿರೋದು ನಿಮಗೆ 172 ಮಿನಿಟ್ಸ್ ಕೊಟ್ಟಿರ್ತಾರೆ. ಅದನ್ನ ಸಬ್ಮಿಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಹೋಮ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಹೋಮ್ ಪೇಜಿಗೆ ಹೋದ್ಮೇಲೆ ನೀವು UCMS ನಂಬರ್ನ ಹಾಕ್ಬಿಟ್ಟು ನೀವೀಗ ಚೇಂಜ್ ಮಾಡ್ಕೊಂಡಿರ್ತಾರಲ್ಲ ಆ ಪಾಸ್ವರ್ಡ್ನ ಅಪ್ಲೈ ಮಾಡಿ. ಅದು ನಿಮ್ಮನ್ನು OTP ನಂಬರ್ ತಗೊಂಡು ಹೋಗುತ್ತೆ. ನಿಮಗೆ ಯಾವ ನಂಬರ್ಗೆ OTP ಇದ್ರಲ್ಲಿ ಬಂದಿರುತ್ತೋ ಅದೇ ನಂಬರ್ ನಿಮ್ಗೆ ಅದೇ ನಂಬರ್ಗೆ ಮೆಸೇಜ್ ಹೋಗುತ್ತೆ. ನಿಮಗೆ ಗೊತ್ತಾಗಿರಬೇಕು ಯಾವ ನಂಬರ್ ಲಿಂಕ್ ಆಗಿದೆ ನಿಮ್ಮ UCMSಗೆ ಅಂತ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಯಾವ ನಂಬರು UCMSಗೆ ಲಿಂಕ್ ಆಗಿದೆ ಎಂದು.